ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಇಲ್ಲಿ ಕಸನ ಹೊರಗಡೆ ಹಾಕೋ ಕೆಲಸಕ್ಕೆ ಮುಂದಾಗಿದ್ದಾರೆ ಆರಾಧನಾ ಮತ್ತು ಅಚ್ಚು. ಈ ಕಡೆ ಅಮ್ಮುಗೆ ಮನೆಯಿಂದ ಗೇಟ್ ಪಾಸಿಗೂ ಎಲ್ಲ ಸಾಧ್ಯತೆ ಇದೆ. ಮುಟ್ಟು ನೋಡ್ಕೊಳ್ಳೋ ಹಾಗೆ ಕೊಟ್ಟೇ ಬಿಟ್ಲ ಆರಾಧನಾ. ಈ ಕಡೆ ಮಣ್ಣು ಮುಕ್ಕಿದ್ದಾಯ್ತು, ಸೋತು ತಲೆ ತಗ್ಸಿದ್ದಾಯ್ತು ಅಮ್ಮು. ಹಾಗಿದ್ರೆ ಇಲ್ಲಿ ಅಮ್ಮುವಿನ ಒಂದು ದೊಡ್ಡ ಜನ್ಮ ರಹಸ್ಯವನ್ನು ಬಿಚ್ಚಿಟ್ಟ ಅಜ್ಜಿ. ಸುಶಾಂತ್ ಶಾಕ್ ಆಗಿದ್ದೇನು, ಆಗ್ತಿರೋದೇನು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಆರಾಧನಾ ಮತ್ತು ಸುಶಾಂತನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೆ ಮುಂದಾಗ್ತಿದ್ದಾರೆ. ಈ ಕಡೆ ಇನ್ನೇನು ಆರತಿನ ತೆಗೆದು ಬೆಳಗಬೇಕು ಅಂತ ಅನ್ಕೋತಾರೆ. ಅದಕ್ಕೂ ಮುನ್ನ ಇಲ್ಲಿ ಅಜ್ಜಿ ಹೇಳ್ತಿದ್ದಾರೆ, ಇಲ್ಲಿ ನೀನೇನಾದರೂ ನಿನ್ನ ಗಂಡ ತಪ್ಪು ಮಾಡಿ ನೀನು ಏನೂ ಮಾಡಿಲ್ಲ ಅಂದರೆ ನಾನು ನಿನಗೇನು ಮಾಡ್ತಿರ್ಲಿಲ್ಲ. ಅಕಸ್ಮಾತ್ ನಿನ್ನ ಗಂಡ ತಪ್ಪು ಮಾಡಿದೆ, ನೀನು ಸವತಿ ಬರೋದಕ್ಕೆ ಅವಕಾಶ ಕೊಟ್ಟಿದ್ರೆ ನಿನ್ನನ್ನಂತೂ ನಾನು ಸುಮ್ಮನೆ ಬಿಡ್ತಾ ಇರಲಿಲ್ಲ ಅಂತ. ಈ ಕಡೆ ನಮ್ಮ ಅಜ್ಜಿ ಸ್ವಲ್ಪ ಘಾಟಿ, ಏನೂ ಅನ್ಕೋಬೇಡಿ ಅಂತ ಆರಾಧನಾ ಹತ್ರ ಸುಶಾಂತ್ ಹೇಳ್ತಿದ್ರೆ, ಸ್ವಲ್ಪ ಘಾಟಿನ, ತುಂಬ ದೊಡ್ಡ ಘಾಟಿ ಅಂತ ಗಣಪತಿ ಅಂಕಲ್ ಹೇಳ್ತಾರೆ. ಏನೋ ಮಾತಾಡ್ತಿದ್ಯಾ ನೀನು ಅಂತ ಅಜ್ಜಿ ಮಗನ ಕೇಳ್ತಿದ್ರೆ, ಏನಿಲ್ಲ ಅಪ್ಪ, ನಾನೆಲ್ಲ ಹೇಳಿದ್ದು ಘಾಟಿ ಅಂತ ಸುಶಾಂತ್ ಹೇಳಿದ್ದು, ನನ್ನ ಯಾಕಮ್ಮ ಕೇಳ್ತಿದ್ಯಾ ಅಂತ ಹೇಳ್ತಾರೆ. ನಂತರ ಸರಿ ಆಯಿತು, ಮನೆಗೆ ಒಳಗಡೆ ಆರತಿ ತೆಗೆದು ಕರ್ಕೊಳ್ಳೋಣ, ತಡ ಆಗ್ತಿದೆ, ಗಂಡು ಹೆಣ್ಣನ್ನು ಹೀಗೆ ಮನೆ ಮುಂದೆ ನಿಲ್ಲಿಸ್ಕೋತಾರೆ ಅಂತ ಹೇಳಿದಂಥ ಅಜ್ಜಿ, ಈ ಕಡೆ ನಾನು ಘಟ್ವಾಣಿನೇ, ಆದರೆ ಕರೆಕ್ಟಾಗಿರಬೇಕು, ಕರೆಕ್ಟಾಗಿಲ್ಲ ಅಂದರೆ ಖಂಡಿತ ನಂಗೆ ಯಾವುದೂ ಕೂಡ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ. ನಂತರ ಆರತಿ ತೆಗೆಯೋಣ ಅಂತ ಅನ್ಕೋತಾ ಇದ್ರೆ ಅಲ್ಲಿ ಮನೆ ಕೆಲಸದವ್ರಿಗೆ ಹೇಳ್ತಿದ್ರೆ, ಈ ಕಡೆ ಸಾವಿತ್ರಿ ಅವರು ನಾವು ಕೂಡ ಬರ್ತೀವಿ ಇರು ಅಮ್ಮ, ಬಾ ಅಮ್ಮು ಅಂತ ಹೇಳ್ತಿದ್ದಾರೆ. ಈ ಕಡೆ ಏನೋ ಈ ಅಮ್ಮು ಆರತಿ ತೆಗಿಬೇಕಾ? ಬೇಕಾಗಿಲ್ಲ, ನೀನು ಇಲ್ಲೇ ನಿಂತ್ಕೋ, ಯಾವುದೇ ಕಾರಣಕ್ಕೂ ನೀನು ಆರತಿ ತೆಗಿಬಾರ್ದು. ಏನು ಗಂಡನ ಬಿಟ್ಬಿಟ್ಟು ಇಲ್ಲಿದ್ಯಾ? ನಿನ್ನ ಗಂಡ ಎಲ್ಲಿದ್ದಾನೆ? ಗಂಡನ ಜೊತೆ ಇಲ್ದಿರೋ ನೀನು ಆರತಿ ತೆಗೆದು ಹೊಸ ಗಂಡು ಹೆಣ್ಣನ್ನು ಒಳಗಡೆ ಕರ್ಕೋಬೇಕಾ ಅಂತ ಹೇಳಿ ಅಮ್ಮುಗೆ ಬಾಗಿಲಲ್ಲೇ ಅವಮಾನ ಮಾಡ್ತಾರೆ. ಈ ಕಡೆ ಅಜ್ಜಿ ಅವಮಾನನ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಮ್ಮುಗೆ. ಬಟ್ ಏನು ಮಾಡೋಕ್ಕಾಗತ್ತೆ, ಈ ಕಡೆ ಸಾವಿತ್ರಿ ಅವ್ರಿಗೂ ನೋವಾಗತ್ತೆ, ಬಟ್ ಅಮ್ಮನ ಮುಂದೆ ಮಾತಾಡೋಕ್ಕಾಗೋದಿಲ್ಲ. ನಂತರ ಇಲ್ಲಿ ಅಜ್ಜಿಯ ಬಲಗೈ ಆಗಿರ್ತಕ್ಕಂಥ ಹುಡುಗಿಯ ಹಾಗೆ ಕೆಲಸದವರು ಇಬ್ಬರು ಕೂಡ ಆರತಿ ತೆಗೆದು ಅವರನ್ನು ಒಳಗಡೆ ಕರ್ಕೊಂಡಿದ್ದೆ. ಈ ಕಡೆ ಅಜ್ಜಿ ಬಲಗೈ ಬಂಟಿ ಆಗಿರ್ತಕ್ಕಂಥ ಹುಡುಗಿ ಇಬ್ರಿಗೂ ಕೂಡ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು, ಹ್ಯಾಪಿ ಮದುವೆ ವಾರ್ಷಿಕೋತ್ಸವ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಆರಾಧನಾ ಮತ್ತು ಸುಶಾಂತ್ ಇಬ್ಬರು ಕೂಡ ಅಜ್ಜಿಯ ಆಶೀರ್ವಾದ ತೆಗೆದುಕೊಳ್ಳೋಕೆ ಬಂದಾಗ, ಮೊದಲು ನಮ್ಮ ಆಶೀರ್ವಾದ ಅಲ್ಲ, ದೇವರ ಆಶೀರ್ವಾದ ಇರಬೇಕು, ಮೊದಲು ಹೋಗಿ ದೀಪ ಹಚ್ಚು, ಆ ನಂತರ ನಮ್ಮ ಆಶೀರ್ವಾದ ತಗೊಳ್ಳುವಂತೆ ಎಲ್ಲರದು ಅಂತ ಹೇಳ್ತಾರೆ. ನಂತರ ಈ ಕಡೆ ಎಲ್ಲರೂ ಕೂಡ ದೇವರ ಮನೆ ಮುಂದೆ ಬಂದು ನಿಂತ್ಕೊಂಡಾಗ, ನಾನು ಎಲ್ಲವನ್ನ ಕೂಡ ಸರಿ ಮಾಡ್ತೀನಿ ಅಂತ ಅಮ್ಮು ಹೆಜ್ಜೆ ಇಟ್ಟು ಒಳಗಡೆ ಹೋಗೋಕೆ ನೋಡಿದ್ರೆ, ಎಲ್ಲಿಗೆ ಹೋಗ್ತಿದ್ಯಾ? ಇಲ್ಲೇ ನಿಂತ್ಕೊ ನೀನು ಯಾಕೆ? ಅವಳು ಗೊತ್ತಿಲ್ವಾ ಸರಿ ಮಾಡ್ಕೊಂಡು ಮಾಡೋಕೆ? ಅವಳು ಗೊತ್ತಿದೆ ಸರಿ ಮಾಡ್ಕೊಂಡು ದೀಪ ಹಚ್ಚೋದು ಹೇಗೆ ಅಂತ ಆರಾಧನಾಗೆ. ನೀನೇನು ಕೈ ಜೋಡಿಸ್ಬೇಕಾಗಿಲ್ಲ, ನಿನ್ನಂಥವಳು ಕೈ ಹಾಕೋದು ಬೇಕಾಗಿಲ್ಲ ಅಂತ ಅಮ್ಮುಗೆ ಹೇಳ್ಬಿಡ್ತಾರೆ ಅಜ್ಜಿ. ಯಾಕಜ್ಜಿ, ನೀವು ನನ್ನನ್ನು ಬೇರೆ ರೀತಿನೇ ನೋಡ್ತಿದ್ರ, ಹೊರಗಿನವಳ ಥರ ಅಂತ ಅಮ್ಮು ಕೇಳಿದ ತಕ್ಷಣ, ನೀನು ಇನ್ನೇನು ಈ ಮನೆಯವಳ, ನೀನು ಹೊರಗಿನವಳೇ ತಾನೆ ಅಂತ ಹೇಳಿ ಅಮ್ಮು ಜನ್ಮ ರಹಸ್ಯಕ್ಕೆ ಕೈ ಹಾಕ್ಬಿಡ್ತಾರೆ ಈ ಕಡೆ ಅಜ್ಜಿ. ಇದನ್ನ ಕೇಳಿದ್ದೆ ಎಲ್ರಿಗೂ ಕೂಡ ಶಾಕ್ ಆಗತ್ತೆ. ತಕ್ಷಣ ಈ ಕಡೆ ಅಮ್ಮು ತಲೆ ತಗ್ಗಿಸ್ಬೇಕಾಗಿದೆ, ಅವಳಿಗೆ ತುಂಬಾ ಘಾಸಿ ಆಗ್ತದೆ, ಅವಮಾನ ಆಗ್ತದೆ. ಸುಶಾಂತ್ ಅಂತೂ, ಯಾಕಜ್ಜಿ ಅಮ್ಮು ಅಕ್ಕನ ಆ ರೀತಿ ಮಾತಾಡ್ತಿದ್ರ? ಅವ್ರು ಹೇಗೆ ಹೊರಗಡೆ ಅವ್ರು ಆಗ್ತಾರೆ? ಅಕ್ಕನೂ ಕೂಡ ಈ ಮನೆಯವಳೇ ಅಲ್ವಾ? ನೀನು ನೋಡಿದ್ರೆ ಹೊರಗಡೆ ಅವಳು ಅಲ್ಲದೆ ಮತ್ತಿನ್ನೇನು ಅಂತ ಮಾತಾಡ್ತಿದ್ರಲ್ಲ ಅಂತ ಕೇಳ್ತಿದ್ರೆ, ನನ್ನೇನು ಕೇಳ್ತಿದ್ಯಾ? ನಿಮ್ಮಮ್ಮ ಇದ್ದಾಳಲ್ವಾ ಸಾವಿತ್ರಿ, ಅವಳನ್ನ ಕೇಳು ಅಂತ ಹೇಳ್ತಿದ್ರೆ, ಈ ಕಡೆ ಸಾವಿತ್ರಿ ಅವ್ರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಏನಮ್ಮ ಏನದೆಲ್ಲ ಬೇಕಾಗಿದೆಯಾ? ಮೊದಲು ಆರಾಧನಾ ಹೋಗಿ ದೀಪ ಹಚ್ಚಮ್ಮ, ತಡ ಆಗ್ತದೆ ಅಂತ ಹೇಳಿಬಿಡ್ತಾನೆ. ನಂತರ ಈ ಕಡೆ ಆರಾಧನಾ ಅಮ್ಮನ ಒಂದು ಲುಕ್ ಕೊಟ್ಟಿದ್ದೆ, ದೇವ್ರ ಮುಂದೆ ಹೋಗಿ ದೀಪ ಹಚ್ಚಿ ಎಲ್ಲರಿಗೂ ಕೂಡ ಮಂಗಳಾರತಿ ಕೊಟ್ಟು, ಅಮ್ಮು ಮುಂದೆ ಬಂದಿದ್ದೆ ಮಹಾಮಂಗಳಾರತಿ ಮಾಡೋಕ್ಕೆ ನಾನು ಸಿದ್ಧವಾಗಿ ಬಂದಿದ್ದೀನಿ ಅನ್ನೋ ಲುಕ್ಕಲ್ಲಿ ಮಂಗಳಾರತಿನ ಕೊಡ್ತಿದ್ದಾಗ ಈ ಕಡೆ ಅಮ್ಮುಗೆ ತುಂಬ ಅವಮಾನ ಆಗಿರೋದ್ರಿಂದಾಗಿ ಅಮ್ಮು ಒಂದು ಕ್ಷಣ ಕೂಡ ನಿಲ್ಲದೆ ಅಲ್ಲಿಂದ ಹೊರಡಬೇಕಾಗತ್ತೆ. ಬಿಕಾಸ್ ಅಲ್ಲಿ ಅಜ್ಜಿ ಆರಾಧನಾ ನಂತರನೇ ಘಾಟಿ ಇದ್ದಾಳೆ. ತನ್ನ ಗಂಡನಿಗೆ ಬಂದಂಥ ಎಂಥ ಕಷ್ಟನ ನಿವಾರಣೆ ಮಾಡಿದ್ಲು, ಗಂಡನ ಜೀವನದಲ್ಲಿ ಆದಂಥ ಒಂದು ದೊಡ್ಡ ಅನಾಹುತಕ್ಕೆ ಸರಿಯಾದ ಪಾಠ ಕಲಿಸಿ ತನ್ನ ಗಂಡನ್ನ ಉಳಿಸ್ಕೊಂಡು ತನ್ನ ಸಂಸಾರ ಮನೆ ಮರ್ಯಾದೆನ ಉಳಿಸ್ಕೊಂಡು ಬಂದಿದ್ದಾಳೆ. ಖಂಡಿತವಾಗ್ಲೂ ಇವಳು
ಮನೆ ಕಸನ ಹೊರಗಡೆ ದಬ್ಬೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾರೆ. ನೀವಿಬ್ರು ಖಂಡಿತ ಚೆನ್ನಾಗಿರ್ಬೇಕು ಅಂತ ಹೇಳಿ ಮಾತನಾಡ್ತಿದ್ದಾರೆ ಈ ಕಡೆ ಅಜ್ಜಿ ಆ ಸುಶಾಂತ್ ಮತ್ತು ಆರಾಧನಾಗೆ. ಈ ಕಡೆ ಸಾವಿತ್ರಿ ಅವರು ಕೂಡ ಹೌದು, ನನ್ನ ಸೊಸೆ ತುಂಬಾ ಗ್ರೇಟ್, ನನ್ನ ಸೊಸೆನ ನಾನು ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದೀನಿ, ಇಡೀ ಲೋಕ ಅವಳ ವಿರುದ್ಧವಾಗಿ ನಿಂತರು ನಾನಂತೂ ಅವಳ ಪರವಾಗಿ ನಿಂತ್ಕೋತೀನಿ ಅಂತ ಹೇಳ್ತಾರೆ. ಇನ್ನೇನಿದೆ, ಖಂಡಿತ ಈ ಮನೆ ಇನ್ನು ನಂದ ಗೋಕುಲನ ನೆಮ್ಮದಿ ಅನ್ನೋದು ತಾಂಡವಾಡುತ್ತೆ. ಅತ್ತೆ ಸೊಸೆ ಏನು ಒಂದಾದ್ರಲ್ಲ ಅಂತ ಸುಶಾಂತ್ ಹೇಳ್ತಿದ್ರೆ, ಆದರೂ ಕೂಡ ಮನೇಲಿ ಕಸ ಇರ್ತಾವಲ್ವ, ಕಸನ ಕ್ಲೀನ್ ಮಾಡಿ ಹೊರಗಡೆ ಹಾಕಬೇಕಾಗತ್ತೆ. ಇಲ್ಲ ಅಂದರೆ ಖಂಡಿತ ನೆಮ್ಮದಿ ಅನ್ನೋದು ಇರೋದಿಲ್ಲ. ನಿನ್ನ ಹೆಂಡತಿ ಬಿಡು, ಗಂಡನ್ನೇ ಉಳಿಸ್ಕೊಂಡು ಬಂದಿದ್ದಾಳೆ, ಕಸನ ಆಚೆ ಹಾಕಲ್ವಾ? ಖಂಡಿತ ಕಸನ ಆಚೆ ಹಾಕೋ ಸರಿಯಾದಂಥ ಸೊಸೆನೇ ಈ ಮನೆಗೆ ಸಿಕ್ಕಿದ್ದಾಳೆ ಅಂತ ಅಜ್ಜಿ ಅಮ್ಮನೇ ಕಸ ಅಂತ ಹೇಳಿ ಮಾತನಾಡ್ತಿದ್ದಾರೆ. ಇದು ಅಮ್ಮುಗೆ ಬಿಸಿ ಮುಟ್ಟಿದಾಗುತ್ತೆ. ಅದೇ ಕಾರಣಕ್ಕೆ ಇಲ್ಲಿ ಅಮ್ಮು ಅಲ್ಲಿಂದ ಕಾಲು ಕೀಳ್ತಿದ್ದಾಳೆ. ಆರಾಧನಾ ಅಮ್ಮು ಔಟ್ ಅಂತಾನೆ ಹೇಳ್ಬಹುದು. ಫೈನಲಿ ಇಲ್ಲಿ ಅಮ್ಮು ಹೋಗಿದ್ದನ್ನ ಗಮನಿಸಿದಂಥ ಆರಾಧನಾ ಈ ಕಡೆ ಅಮ್ಮು ರೂಮಲ್ಲಿ ಇರಬೇಕಿದ್ರೆ ರೂಮಿಗೆ ಹೋಗ್ತಿದ್ದಾಳೆ. ಈ ಕಡೆ ಅಮ್ಮು ಏನು ಆಯಿತು, ನಾನು ಅನ್ಕೊಂಡಿದ್ದು ಏನೂ ಆಗಲಿಲ್ವಲ್ಲ. ಆ ಆರಾಧನಾ ಸೇರೋದು ಮನೆಗೆ ಬಂದೇ ಬಿಟ್ಲು. ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು, ಇಷ್ಟು ದಿನ ಮಾಡಿದ್ದೆಲ್ಲ ವೇಸ್ಟ್ ಆಯಿತು, ಇಷ್ಟು ದಿನ ಏನೆಲ್ಲ ಆಯಿತು, ಹೇಗೆ ನನ್ನ ಕಂಟ್ರೋಲಿಗೆ ತೊಗೊಳ್ಳಿ, ನಾನು ಎಲ್ಲ ನನ್ನ ಕಂಟ್ರೋಲ್ ಮೀರಿ ಹೋಗಿದೆ. ಇವಳು ಮೆರೀತಿದ್ದಾಳೆ, ಈ ಅಜ್ಜಿ ಬೇರೆ ವಾಪಸ್ ಬಂದಿದ್ದಾರೆ, ಏನು ಮಾಡ್ಕೊಳ್ಳಿ ಅಂತ ಪೇಚಾಡ್ತಾ ಇದ್ರೆ ಅಲ್ಲಿಗೆ ಆರಾಧನಾ ಬರ್ತಾಳೆ. ಬಂದಿದೆ, ಏನು ಬೇಬಿ ತುಂಬ ಬೇಜಾರು ಆಗ್ತಿರ್ಬೇಕಲ್ವ, ಕಾಲು ಕೊಟ್ಟು ಬೀಳಿಸ್ದೆ, ಆದರೆ ನಾನು ನಿನ್ಗೆ ಹೇಗೆ ಬೀಳಿಸ್ದೆ ಅಂತ ಗೊತ್ತಲ್ವ? ನಿಜವಾಗ್ಲೂ ಹೇಳ, ನೀನು ನಿಜವಾಗ್ಲೂ ಬುದ್ಧಿವಂತೆ ಆಗಿದ್ರೆ ಆ ಕ್ಷಣನೇ ಎಚ್ಚೆತ್ಕೋಬೇಕಿತ್ತು. ನಾನು ಏನು ಹೇಳಿದೆ ಹೇಳು ನಿನಗೆ? ನಾನು ಸೋತಿದ್ದೀನಿ, ದಯವಿಟ್ಟು ನನಗೆ ಮಾತಾಡೋಕ್ಕೆ ಬರಬೇಡ ಅಂತ ಕೇಳಿದೆ. ನೀನು ಮನೆಯಿಂದ ಹೋಗ್ತಾ ಇರಬೇಕು, ಯಾವುದೇ ಕಾರಣಕ್ಕೂ ನಿನ್ನ ನೆರಳು ಈ ಮನೆ ಕಡೆ ತಾಕಬಾರ್ದು ಅಂತ ಹೇಳಿದೆ. ಆಗ ನಾನು ಒಂದು ಸೂಕ್ಷ್ಮವಾಗಿ ಒಂದು ಮಾತು ಹೇಳಿದೆ, ಅದನ್ನು ನಿನ್ಗೆ ಅರ್ಥ ಆಗಿದ್ರೆ ನೀನೆಷ್ಟು ಮೆರೀತಾನೆ ಇರಲಿಲ್ಲ ಅನಿಸುತ್ತೆ. ಈ ಮದುವೆ ನಡೆದ್ರೆ ಖಂಡಿತ ನಾನು ಈ ಮನೆಗೆ ವಾಪಸ್ ಬರೋದಿಲ್ಲ ಅಂತ ಹೇಳಿದ್ದೆ. ಪಾಪ ನೀನು ಅದನ್ನು ಅಬ್ಸರ್ವ್ ಮಾಡಲೇ ಇಲ್ಲ. ತುಂಬ ಬೇಜಾರಾಗ್ತಿರ್ಬೇಕಲ್ವ? ನಾನು ನಿನ್ನನ್ನು ಆಲ್ರೆಡಿ ಇಟ್ಕೊಡ್ಬೋದಿತ್ತು. ರೇಷ್ಮಾ ಇಟ್ಕೊಟ್ಟಾಗ ಅದಕ್ಕೆ ಕಾರಣ ನೀನು ಅಂತ ಕೂಡ ಹೇಳ್ಬೋದಿತ್ತಲ್ವ? ಆದರೂ ಕೂಡ ನಾನು ಯಾಕೆ ಹೇಳಲಿಲ್ಲ ಹೇಳು? ನಿನ್ನಂಥ ಒಂದು ಹುಳು ಈ ಮನೆಗೆ ಸೇರಿಕೊಂಡಿದೆ ಅಂತ ಮನೆ ಮರ್ಯಾದೆ ಹೋಗುತ್ತೆ, ನನ್ನ ಮಾವನ ಮರ್ಯಾದೆ ಹೋಗುತ್ತೆ. ಇನ್ನೂ ಕೂಡ ಇಂಥ ಒಂದು ದುಷ್ಟನ ಮನೇಲಿ ಇಟ್ಕೊಂಡಿದ್ದಾರ ಅಂತ ನನ್ನ ಗಂಡಂಗೆ ಆಘಾತ ಆಗುತ್ತೆ, ಅತ್ತೆ ಮನಸ್ಸಿಗೆ ನೋವಾಗುತ್ತೆ, ನನ್ನ ಮಗಳು ಇಂಥ ಕೆಲಸ ಮಾಡಿದ್ಲ ಅಂತ. ಅದೇ ಕಾರಣಕ್ಕೆ ನಾನು ಏನೂ ಕೂಡ ಹೇಳಲಿಲ್ಲ. ಹಾಗಂತ ಇನ್ನು ಮುಂದೆ ಕೂಡ ಇದೇ ರೀತಿ ಇರುತ್ತೆ ಅಂತ ಅನ್ಕೋಬೇಡ. ನೀನು ಬದಲಾದ್ರೆ ಸರಿ, ಬದಲಾಗೋದೇ ಮತ್ತೆ ಇದೇ ಆಟನ ಮುಂದುವರಿಸಿದ್ರೆ ನಾನು ಏನು ಮಾಡ್ತೀನಿ ಅನ್ನೋದನ್ನು ನೋಡ್ತಾ ಇರು ಬೇಬಿ. ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನು ಬಿಡೋ ಮಾತೇ ಇಲ್ಲ. ಖಂಡಿತ ಈ ಮನೆಯಿಂದ ಆಚೆ ಹಾಕೋ ಕೆಲಸನ ಮಾಡೇ ಮಾಡ್ತೀನಿ. ಎಚ್ಚರಿಕೆಯಿಂದ ಇರು. ಇನ್ನು ಮುಂದೆ ಇಂಥ ಯಾವುದೇ ಕೆಲಸಕ್ಕೂ ಕೈ ಹಾಕ್ತೆ ಆರಾಮಾಗಿ ಮನೆ ಮಗಳಾಗಿ ಒಳ್ಳೆಯವಳಾಗಿ ಇತ್ಕೊಂಡು ಹೋಗೋದನ್ನು ಕಲಿತ್ಕೊ ಅಂತ ಹೇಳಿ ಇಲ್ಲಿ ಎಚ್ಚರಿಕೆ ಕೊಡ್ತಿದ್ರೆ, ಏನು ಅನ್ಕೊಂಡಿದ್ಯಾ ನೀನು? ಮದುವೆ ಆಗಿ ಬಂದ್ಬಿಟ್ಟಿದ್ದೀನಿ ಅಂತ ಎಲ್ಲ ಮೆರೀತಿದ್ಯಾ? ಖಂಡಿತ ಈ ಮನೆಯನ್ನು ನಿನ್ಗೆ ಶಾಶ್ವತ ಅಲ್ಲ. ಈ ಮನೇಲಿ ನೀನು ಇರೋದಕ್ಕೆ ನಾನು ಅವಕಾಶನೂ ಮಾಡಿಕೊಡೋದಿಲ್ಲ. ಖಂಡಿತ ಈ ಮನೆಯಿಂದ ನಿನಗೆ ಗೇಟ್ ಪಾಸ್ ಕೊಟ್ಟೇ ಕೊಡ್ತೀನಿ ಅಂತಂದರೆ ಅತ್ತೆ ಹಿಡಿದು ಕೇಳಿಸ್ಕೊಂಡ್ಯಾ? ಅತ್ತೆ ನನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ. ಇಡೀ ಲೋಕ ಸಮಾಜ ವಿರುದ್ಧವಾಗಿದ್ರು ನನ್ನ ಸೊಸೆ ಪರ ಅಂದಿದ್ದಾರೆ. ಅಂದಮೇಲೆ ನಿನ್ನ ಬಗ್ಗೆ ಹೇಳಿದ್ರೆ ಅವರು ನಂಬಲ್ಲ ಅಂತ ಅಂದ್ಕೊಂಡಿದ್ಯಾ? ಒಮ್ಮೆ ಹೇಳಿದ್ರೆ ನಿನ್ಗೆ ಈ ಮನೇಲಿ ಜಾಗ ಕೂಡ ಇರೋದಿಲ್ಲ ಅನ್ನೋದು ನೆನ್ಪಿಟ್ಕೊ. ಇನ್ನು ಮುಂದೆನಾದರೂ ಒಳ್ಳೆಯವಳಾಗಿ ಬದುಕೋದು ಕಲಿ, ಇಲ್ಲ ಅಂದರೆ ಬೆಂಕಿಲಿ ಸುಟ್ಟು ಬೂದಿ ಆಗಿಬಿಡ್ತೀಯ, ಕಸನ ಆಚೆ ಹಾಕಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋದರೆ ಈ ಕಡೆ ಅಮ್ಮುಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟರಲ್ಲಿ ಗಣಪತಿ ಅಂಕಲ್ ಬಂದಿದ್ದೆ, ತಗೋ ಅಮ್ಮು ಜ್ಯೂಸ್ ಕುಡಿ ಅಂತಿದ್ರೆ ಜ್ಯೂಸ್ ಕುಡಿಬೇಕಾ ಅಂತ ಹೇಳಿ ತನ್ನ ಕೋಪನ ಜ್ಯೂಸ್ ಮೇಲೆ ಎತ್ತಾಕ್ತಾಳೆ. ಏನಮ್ಮು ಇದು, ನೀನು ಕೋಪನ ಯಾಕೆ ಜ್ಯೂಸ್ ಮೇಲೆ ಎತ್ತಾಕ್ತಿದ್ಯಾ ಅಂದಾಗ ಇನ್ನೇನು ಮಾಡಬೇಕಾಗಿದೆ? ಆರಾಧನಾ ಬಂದು ಮನೆಗೆ ಸೇರ್ಕೊಂಡಿದ್ದಾಳೆ, ಎಲ್ಲ ನಮ್ಮ ಕೈ ಮೀರಿ ಹೋಗ್ತಿದೆ, ನಮ್ಮ ಕತ್ತೆ ಮುಗೀತು ಅಂತ ಅನ್ಕೋತಾ ಇದ್ರೆ ಏನಮ್ಮು ಯಾಕೆ ರೀತಿಯ ನಿಜವಾಗ್ಲೂ ನಾವು ಖುಷಿ ಪಟ್ಟು ಸೆಲೆಬ್ರೇಟ್ ಮಾಡಬೇಕು. ಅಮ್ಮು ರೇಷ್ಮಾ ಜೊತೆ ಆರಾಧನಾ ನಮ್ಮನ್ನು ಕೂಡ ಹಿಡ್ಕೊಟ್ಟಿದ್ರೆ ಏನು ಗತಿ ಅಂತ ಹೇಳ್ತಿದ್ರೆ ಏನು? ಅವಳು ಜೀವ ಭಿಕ್ಷೆ ಕೊಟ್ಟಿದ್ದೀನಿ ಅಂತ ಕೊಟ್ಟಿದ್ದಾಳೆ ಅಂತ ಹೇಳ್ತಿದ್ರ ನೀವು ಮಾವ ಅಂತ ಹೇಳ್ತಿದ್ರೆ ನಿಜಾನೇ ಅಲ್ವಾ ಅಮ್ಮು? ಅವಳು ನಮಗೆ ಜೀವ ಭಿಕ್ಷೆನೇ ಕೊಟ್ಟಿರೋದು, ಇಲ್ಲ ಅಂದರೆ ನಾವು ಈ ಮನೇಲಿ ಇರೋಕ್ಕೆ ಆಗ್ತಿರ್ಲಿಲ್ಲ, ಎಲ್ಲ ಸತ್ಯ ಕೂಡ ಆಚೆ ಬರ್ತಿತ್ತು ಅಂತ ಹೇಳ್ತಿದ್ದಾರೆ ಗಣಪತಿ ಅಂಕಲ್. ಈ ಕಡೆ ಅಮ್ಮು ಅಂತೂ ಸಿಡ್ದೋಗ್ತಿದ್ದಾಳೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲ ಕಂಟ್ರೋಲ್ ತಪ್ಪು ಹೋಗಿದೆ. ಆರಾಧನಾ ಆಟಾಟೋಪ ಜಾಸ್ತಿ ಆಗಿದೆ. ಆರಾಧನಾ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಬೇಕು, ಹೇಗಪ್ಪ ಅಂತ ಯೋಚನೆ ಮಾಡ್ತಿದ್ದಾಳೆ ಅಮ್ಮು. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.